ಏನು ತಂದವ್ರೆ ಅಂದರೆ ವಡಪಾವ್. ಬೆಂಗಳೂರಲ್ಲಿ ಇದ್ದಾಗ ತಿಂತಾ ಇದ್ರಿ. ಇದು ಚಿಕ್ಕ ಮೆಣಸಿನ್ಕಾಯಿ ಮೇಲೆ ಈರುಳ್ಳಿ ಹಾಕಬೇಕು. ಹಲೋ ಫ್ರೆಂಡ್ಸ್, ಇವತ್ತು ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ಅಂದರೆ 7:30 ಆಯಿತು. ಯಾಕೋ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸ್ಟಾರ್ಟ್ ಮಾಡಿದ್ದೀನಿ. ಬೇಜಾರು ಅನ್ನಿಸ್ತೈತೆ, ನಿದ್ದೆ ಬರ್ತೈತೆ, ಮಲ್ಕೊಳ್ಳೋಣ ಅನ್ನಿಸ್ತೈತೆ. ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಅಡುಗೆ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆನೇ. ಬಸ್ಸಾಂಬಾರು. ಮಧ್ಯಾಹ್ನ ಮಕ್ಕಳು ಬಂದರೂ ಊಟನೇ ಮಾಡಿಲ್ಲ. ಪಾಯಸ ಮಾಡು ಅಂದರು, ಹೆಸರುಬೇಳೆ ಪಾಯಸ ಸ್ವಲ್ಪ ಮಾಡಿದೆ. ಮಧ್ಯಾಹ್ನ ಇವಾಗ ಕುಡಿದು ಖಾಲಿ ಮಾಡಿದ್ರು. ಬೆಳಗ್ಗೆ ಸ್ವಲ್ಪ ಇತ್ಕಿನ ಬೇಳೆ ಕಾಳೈತೆ, ಸಾರು ಮಾಡಿ ದೋಸೆ ಮಾಡೋಣ ಅಂತ ಬೆಳ್ಳುಳ್ಳಿ ಬಿಡಿಸಿಕ್ತಾ ಇದ್ದೀನಿ. ಮಕ್ಕಳು ಕೆಳಗಡೆ ಹೋಗೋರೆ, ಅವರಪ್ಪ ಏನೋ ತಂದೈತೆ, ಎಲ್ಲ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ, ಎತ್ಕೊಂಡು ಹೋಗಿ ಬನ್ನಿ ಅಂತ ಕೆಳಗಡೆ ಹೋಗೋರೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಯಾಕಂತಲೇ ಗೊತ್ತಾಗ್ತಾಯಿಲ್ಲ, ಕಟ್ ಆಗ್ತಾನೆ ಇದೆ. ಆದ್ರೇನು ತಮ್ಲೈನು ಹಾಕೋಕ್ಕೆ ಬೇಜಾರು. ತಮ್ಲೈನ್ ಹಾಕೋ ಇದು ಹ್ಯಾಪ್ ಬಂದ್ಬಿಟ್ಟು ಅದು ಆನೇ ಆಗ್ತಾಯಿಲ್ಲ, ಯಾಕಂತನೂ ಗೊತ್ತಾಗ್ತಾಯಿಲ್ಲ. ಬೇರೆದು ಹುಡುಕಿ ಇಕ್ಕಿದ್ದೀನಿ, ಆದ್ರೂ ಹಾಕೋಕ್ಕೆ ಮೂಡಿಲ್ಲ. ಯಾಕೆ ಗೊತ್ತಾ, ವ್ಯೂಸ್ ಬರ್ತಾಯಿಲ್ಲ. ಅಷ್ಟು ಕಷ್ಟಪಟ್ಟು ತಮ್ಲೈನು ಎಡಿಟು ಮಾಡಿ ಯಾಕೆ ಅಂದ್ಬಿಟ್ಟು ನಾನು ಹೆಂಗಿದ್ರೇನು ಅಷ್ಟು ಕಷ್ಟ ಯಾಕೆ ಪಡಬೇಕು ಇಷ್ಟಕ್ಕೆಲ್ಲ ಅಂದ್ಬಿಟ್ಟು ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ. ಯಾಕೆ ಅಷ್ಟು ಕಷ್ಟಪಡಬೇಕು ಅಂತ ಹೆಂಗೆ ವೀಡಿಯೋ ಐತೆ ಹಂಗೆ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಆ್ಯಪೆಲ್ಲ ಹುಡುಕಿ ಡೌನ್ಲೋಡ್ ಮಾಡಿ ಇಕ್ಕಿದ್ದೀನಿ. ವೀಡಿಯೋ ಇನ್ನೂ ಚೆನ್ನಾಗಿ ಮಾಡೋಣ, ಅದಕ್ಕೆಲ್ಲ ಕಾಮಿಡಿ ಕ್ಲಿಪ್ಸ್ ಎಲ್ಲ ಹಾಕೋಣ ಅಂತ. ಆದರೆ ಈ ವ್ಯೂಸು, ಈ ಸಬ್ಸ್ಕ್ರೈಬರ್ ನೋಡಿ ನನಗಿನ್ನ ಪರವಾಗಿಲ್ಲ. ಹೆಂಗಿದ್ರೆ ಹಂಗೆ, ನಾವು ಹೆಂಗಿದ್ರೆ ಹಂಗೆ ಜನಗೆ ಇಷ್ಟ ಆಗಲಿ, ಇಲ್ಲ ಅಂದರೆ ಪರವಾಗಿಲ್ಲ. ಇಷ್ಟ ಇರೋರು ನೋಡ್ಬೋದು, ಕಷ್ಟ ಇರೋರು ಬಿಡ್ಬೋದು. ಅದಕ್ಕೆ ಹೆಂಗೈತೆ ಹಂಗೆ ನಾನು ಹೆಂಗೆ ವೀಡಿಯೋ ಮಾಡ್ತೀನೋ, ಮನೆಯಲ್ಲೇ ಹೆಂಗಿದ್ದೀನೋ ಏನೆಲ್ಲ ಮಾಡ್ತೀನೋ ಅದನ್ನು ಡೈಲಿ ವೀಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡೋರಾದರೆ ಮಾಡಿ, ಇಲ್ಲ ಅಂದರೆ ಮಕ್ಕಳು ಬರ್ತಾರೆ, ಕೆಳಗಡೆ ಹೋಗೋರೆ. ಏನು ತಂದಿದ್ದಾರೆ ಅಂತ ನೋಡೋಣ. ಏನು ತಂದವ್ರೆ ಅಂದರೆ ವಡಪಾವ್. ಬೆಂಗಳೂರಲ್ಲಿ ಇದ್ದಾಗ ತಿಂತಾ ಇದ್ರಿ ವಡಪಾವು. ಇಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ, ಆದರೆ ತಂದವ್ರೆ. ನೀನು ಇದಕ್ಕೋ, ಇದು ರೋಸ್ಟ್ ಮಾಡವ್ರಿ, ಇಲ್ಲಿ ರೋಸ್ಟೇ ಮಾಡಿಲ್ಲ ತಾನೇ, ಬನ್ನಲ್ಲಿ ಕೊಟ್ಟವ್ರೆ. ಹೆಂಗಿದೆ ಟೇಸ್ಟ್ ನೋಡೋಣ. ಬೆಂಗಳೂರಲ್ಲಿ ಇಲ್ಲದಕ್ಕೂ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಇದು ಹಿಂಗೆ ಕೊಟ್ಟವ್ರ, ಕಟ್ ಮಾಡಿಲ್ಲ. ಮೆಣಸಿನ್ಕಾಯಿ ಐತೆ ನೋಡಿ, ಮೆಣಸಿನ್ಕಾಯಿ ರೋಸ್ಟ್ ಮಾಡಿಲ್ಲ, ಹಂಗೆ ಹಸಿದೆ ಕೊಟ್ಟವ್ರೆ. ನನಗೂ ಫ್ರೈ ಮಾಡಿಕೊಟ್ಟವ್ರೆ. ಎಣ್ಣೆಯಲ್ಲಿ ಫ್ರೈ ಮಾಡೋರು. ಬೆಂಗಳೂರಲ್ಲಿ ಚೆನ್ನಾಗಿರ್ತಾಯಿತ್ತು. ಇಲ್ಲೇನೋ ಒಂಥರ ಐತೆ, ಅಲ್ಲಿ ಸಕ್ಕತ್ತಾಗಿರ್ತಾಯಿತ್ತು. ಚೆನ್ನಾಗೈತಲ್ಲ, ಸಕ್ಕತ್ತಾಗೈತೆ. ಅಂದರೆ ಇದು ಸ್ವಲ್ಪ ಟೋಸ್ಟ್ ಮಾಡಿಲ್ಲ, ಟೋಸ್ಟ್ ಮಾಡಬೇಕು, ಚೆನ್ನಾಗುತ್ತೆ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಇದು ಚಿಕ್ಕ ಮೆಣಸಿನ್ಕಾಯಿ ಮೇಲೆ ಈರುಳ್ಳಿ ಹಾಕಬೇಕು. ಚೂರು ಕೆಳಗಡೆ ಹಾಕ್ಬೋದು, ಚೂರೇ. ಒಳಗಡೆ ಹಾಕಿಲ್ಲ, 4 ಹಾಕೋರೆ. ಈರುಳ್ಳಿ ಎಲ್ಲ ಎತ್ಕೊಂಡ್ಬಿಟ್ಟೇನೆ. ಬೇಕು ವಡಪಾವ್. ಅಮ್ಮ ನಿಂದ್ರಲ್ಲಿ ನಂಗೆ ಸ್ವಲ್ಪ ಕೊಡ್ತೀಯಾ? ಯಾಕ ಪ್ಲೀಸ್. ಇಲ್ಲೇ ಆಯ್ತಲ್ಲ, ಸ್ವಲ್ಪ ಎತ್ಕೊ. ಪಪ್ಪಗೆ ಪಪ್ಪ ಅಲ್ಲೇನೋ ಅವ್ರದ್ದೇನೋ ಗಾಡಿದೇನೋ ಮಾತಾಡ್ತಿತ್ತು. ಅಲ್ಲ ಅದೇಮ್ಮ, ಅದೇ ಅದು ಯಾರೋ ತಾತ ಬಂದಿದ್ರು, ಕಾಳು ಅವ್ರ ಗಾಡಿ ಎತ್ಕೊಂಡು ಬೂನ ಈರುಳ್ಳಿ ಮಮ್ಮಿಗೆ ಕೊಡು. ತಿಂತಾಳೆ. ಒಬ್ಬೊಬ್ರು ಒಂದೊಂದು ಇಟ್ಕೊಂಡು, ಅವ್ರ ಅಪ್ಪಕ್ಕ ಒಂದು ಇಟ್ಕೊಂಡಿದ್ರು. ಅವ್ರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ಯಾ?
ಎಲ್ಲ ತೋರಿಸು. ಕೈ ಅಡ್ಡ ಅರ್ಧ ಇಟ್ಕೊಂಡಿದ್ಯಾ ನೋಡಿಲಿ. ನೀನು ನೀನು ಇಟ್ಕೊಂಡಿಲ್ಲ. ಭಯ ಭಯ ಭಯ. ಒಂದೇ ಬಾಯಿ ಇಟ್ಕೊಬೇಡ್ರಿ, ನೋಡೋಣ ಯಾರು ಫಸ್ಟ್ ತಿಂತಾರೆ ನೋಡೋಣ. ಯಾರು ಫಸ್ಟ್ ತಿಂತಾರೆ ನೋಡೋಣ. 10 ರೂಪೀಸ್ ಕೊಡ್ತೀನಿ ಉಂಡಿಗೆ ಹಾಕ್ಕೊಳಕ್ಕ. ಯಾರು ಇವಾಗ ಅಲ್ಲಿ ಈಸ್ಕೊಂಬಂದು ಹಾಕ್ಕೋಬೋದು ಫೋನ್ಪೇಗೆ. ಫಸ್ಟ್ ಗೆದ್ದವ್ರಿಗೆ 10 ರೂಪೀಸು, ಸೆಕೆಂಡ್ ಗೆದ್ದವ್ರಿಗೆ 5 ರೂಪೀಸು. ಏ ಮೋಸ ಮಾಡ್ತಾವಳೆ, ಕಿತ್ಕೊಂತಾವಳೆ, ತಿನ್ನೋದನ್ನ ಕಿತ್ಕೊಂತಾವಳೆ. ಅವಳು ತಿನ್ನೋದು ಎಷ್ಟು ಮಾತ್ರನೂ ಇಲ್ಲ, ಅವಳಿಗೆ ತಿನ್ನೋದು ಮುಖ್ಯ. ನಿನ್ನ ಹತ್ರ ನಿನ್ನೆ ಯಾವಾರಿಸ್ಬಿಟ್ಟು ಕಿತ್ಕೊಂಬಿಟ್ಲು. ಇವಾಗ ಇಸ್ಕೊಂಬಿಡು, ಅದು ತಿನ್ಕೋಬೇಕು. ನಿಮ್ಮ ಅಪ್ಪ ಬರಲಿ ಇಸ್ಕೊಡ್ತೀನಿ. ಪಕ್ಕ ಇಸ್ಕೊಡ್ತೀನಿ. ಓಕೆ, ತಿನ್ಕೊಂಬಿಟ್ರು ಕೊಡ್ತೀನಿ. ಭುವನಾಗಿಲ್ಲ ನೀನು ಚೇಂಜ್ ಮಾಡಿದ್ದಕ್ಕೆ. ಅವಳೇನು ಮಾಡಿಲ್ಲ, ಅವಳು ಪಾಡ್ಗಳು ತಿಂತಾ ಇದ್ಲು, ನೀನು ಕೊಟ್ಟೆ, ಅವಳು ತಿಂದ್ಲು. ಅದು ಅರ್ಥ ಮಾಡ್ಕೊಂಡಿದ್ಯಲ್ಲ ನೀನು. ಅವಳು ಅಳ್ತಾಳೆ ಅಂತಲೇ ಅವಳಿಗೆ ತಂಗಿಗೋಸ್ಕರ, ತಂಗಿ ಗೆಲ್ಲಲಿ ಅಂತ ತಂಗಿಗೆ ತಿಂದಿರೋದನ್ನ ಒಂದಿಷ್ಟು ಕೊಟ್ಬಿಟ್ಟು ಇವಳೇ ಸೋತ್ಕೊಂಡ್ಬಿಟ್ಲು. ಅವಳು ಅಳ್ತಾಳೆ ಅಂತ ಗೊತ್ತು ಅವಳಿಗೆ. ಮತ್ತೆ ಹೋಮ್ವರ್ಕ್ ಬರಲಿಕ್ಕೆ ಬೇಡ. ಓಕೆ ಡನ್. ಓಕೆ ಫ್ರೆಂಡ್ಸ್, ಇವಾಗ ಮುದ್ದೆಗೆ ಇಕ್ಬೇಕು, ಬೇಗ ಬೇಗ ಮುದ್ದೆಗೆ ಇಕ್ಬಿಡ್ಬೇಕು. ಓನ ನಿಂಗೆ ಮುದ್ದೆ ಬೇಕು ತಾನೇ? ನಂಗೇನು ಮುದ್ದೆ ಬೇಡ, ನಂಗೆ ಹೊಟ್ಟೆ ತುಂಬ ಆಯ್ತು. ವಡಪಾವು ಬೇಡ ಮುದ್ದೆ. ಸರಿ, ನಿಮ್ಮ ಅಪ್ಪಗೆ ಮಾತ್ರ ಮಾಡ್ಕೊಟ್ಬಿಡ್ತೀನಿ ಪಾಪ ಮುದ್ದೆ ಮೆತ್ತಕ್ಕೆ. ಇಲ್ಲ ಸ್ವಲ್ಪ ಅನ್ನ ಐತೆ ಹಾಕ್ಕೊಂಡು ತಿಂತೀಯಾ? ಅಶ್ವಾದಾಗ ತಿನ್ನು. ಆ ಅನ್ನ ಹಂಗೆ ಹಾಕಿರ್ತೀನಿ, ನಿಮ್ಮ ಅಪ್ಪಗೆ ಮಾತ್ರ ಮುದ್ದೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮುದ್ದೆ ಮಾಡಬೇಕು. ಮುದ್ದೆಗೆ ಇಟ್ಬಿಟ್ಟು ಸಿಗ್ತೀನಿ. ಇವಳು ಹೋಮ್ವರ್ಕ್ ಬರೆದ್ಬಿಟ್ಟು ಬಂದ್ಬಿಟ್ಟು ಅವಳೆ ಟ್ಯೂಷನ್ ಅಲ್ಲೇ. ನಾನಂದರೆ ಇವಾಗ ಪ್ರಿಪ್ರೇಟ್ರಿ ಸ್ಟಾರ್ಟು, ಅದಕ್ಕೆ ಓದ್ಕೊಳಕ್ಕೆ. ಇನ್ನು ಹೋಮ್ವರ್ಕ್ ಏನು ಕೊಟ್ಟಿಲ್ಲ, ಓದೋದು ಬರೆಯೋದು. ಓದೋದು ಮಾತ್ರ, ಬರೆಯೋದಿಲ್ಲ. ಹೋಮ್ವರ್ಕ್ ಕೊಟ್ಟಿದ್ರು. ಹೋಮ್ವರ್ಕ್ ಯೂಟಿನೂ ಅದೇ, ನಾಳೆ ಹೋಮ್ವರ್ಕ್ ಅದೇ ಕೊಟ್ಟಿದ್ದು. ಯೂಟಿನೂ ನಾಳೆ ಅದೇ, ಅದಕ್ಕೆ ಹೋಮ್ವರ್ಕ್ ಬುಕ್ಕಲ್ಲಿ ಪ್ರತಿಭೆ ಆಗ್ಬಿಟ್ಟೆ. ಹಿಂದಿ ಕೂಡ ಸರಿ ಸರಿ ಇರು, ಬಂದೇ ಮುದ್ದೆಗೆ ಇಟ್ಬಿಟ್ಟು ನಿಮ್ಮ ಅಪ್ಪಗೆ. ಫ್ರೆಂಡ್ಸ್, ಮುದ್ದೆ ಮಾಡಿದೆ. ನಮ್ಮ ಯಜಮಾನ್ರಿಗೆ ಮಾತ್ರ, ಇವಳು ಸ್ವಲ್ಪ ತಿಂತೀನಿ ಅಂದ್ಲು, ದೊಡ್ಡವಳು ಸ್ವಲ್ಪ ತಿಂದ್ಲು. ನಾವೇನು ಊಟ ಮಾಡಿಲ್ಲ. ವಡಾಪಾವ್ ತಿಂದು ಮತ್ತು ಚಿಕ್ಕವಳು ಹೆಸರುಬೇಳೆ ಪಾಯಸ ಮಾಡಿಕ್ಕಿದೆ ಮಧ್ಯಾಹ್ನ, ಅದನ್ನೇ ಕುಡಿದ್ಲು. 2 ಕಪ್ ಇತ್ತು ಕುಡಿದ್ಲು, ಮತ್ತು ವಡಾಪಾವ್ ತಿಂದ್ಲು. ಇವಾಗ ಮಜ್ಜಿಗೆ ಬೇಕು ಅಂದ್ಲು. ದಿನ ಈ ನಡುವೆ ನಮ್ಮ ಯಜಮಾನ್ರು ಮಜ್ಜಿಗೆ ಮಾಡಿಕ್ಕು ಅಂತಾರೆ. ಮಜ್ಜಿಗೆ ಮಾಡಿಕ್ಕಿರ್ತೀನಿ. ಬೆಳಗ್ಗೆ ಮಾಡಿದ್ರೆ, ಮಧ್ಯಾಹ್ನ ಮಾಡಿದ್ರೆ 2 ಟೈಮ್ಗೂ ಮಾಡಿಕ್ಕಿರ್ತೀನಿ, ಕುಡಿತಾರೆ. ಒಗ್ಗರಣೆ ಹಾಕಿ ಎಲ್ಲ ಮಾಡಿಕ್ಕಿರ್ತೀನಿ. ಇವರು ಒಂದೊಂದು ಲೋಟ ಕುಡಿತಾರೆ. ಊಟ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಕುಡಿತಾರೆ. ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ ವೀಡಿಯೋ. ಇನ್ನೇನು ಮಲ್ಕೊಬೇಕು, ಟೈಮ್ ಆಗಿದೆ. ಈ ನಡುವೆ ಯಾಕೋ ನಿದ್ದೆ ಮಲ್ಕೊಳ್ಳೋಣ ಅನಿಸುತ್ತೆ. ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಫಸ್ಟೆಲ್ಲ ಬಿಗ್ ಬಾಸ್ ಇದ್ದಿದ್ದಕ್ಕೆ ಟಿ ವಿ ನೋಡ್ತಾ ಇದ್ರಿ. ಇವಾಗ ಯಾಕೋ ಅಂತಲೂ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ನೋಡ್ತೀನಿ, ಆಮೇಲೆ ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೆ ಮಲ್ಕೊಂಬಿಡ್ತೀರಿ. ತಿಂದಿದ್ದು ಆಗಿದ ತಕ್ಷಣ ಪಾತ್ರೆ ಇದ್ದರೆ ತೊಳಿತೀನಿ. ಒಂದೊಂದು ಸಾರಿ ತೊಳಿತೀನಿ, ಒಂದೊಂದು ಸಾರಿ ತಟ್ಟೆಗಳು ಮಾತ್ರ, ತಿಂದಿರೋ ತಟ್ಟೆಗಳು ಮಾತ್ರ ಯಾವತ್ತೂ ಇಕ್ಕಲ್ಲ, ತೊಳೆದಿಕ್ಬಿಡ್ತೀನಿ. ಇದು ಸಾರ್ದು ಮುದ್ದೆದು ತಪ್ಪಲೆಗಳಿದ್ದರೆ ತೊಳೆಯಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಾಷ್ಟ ಮಾಡಿದ ತಕ್ಷಣ ತೊಳೆದ್ಬಿಡ್ತೀನಿ, ಮಕ್ಕಳು ಎದ್ದೋಳಷ್ಟೊತ್ತಿಗೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಖ ತೊಳ್ಕೊಂಡು ಮುಖಕ್ಕೆ ಕ್ರೀಮ್ ಹಚ್ಕೋಬೇಕಾಗಿತ್ತು, ನೈಟ್ ಹಚ್ಕೊಳೋ ಕ್ರೀಮೆಲ್ಲ ಹಚ್ಕೊಂಡು ಇವಾಗ ಇವಳು ಜಗಳ ಆಡ್ತಾ ಇದ್ದಾಳೆ. ಅವಳು ಮಜ್ಜಿಗೆ ಎಲ್ಲ ಹಾಕ್ಕೊಂಬಿಟ್ಲು, ನನಗೂ ಮಜ್ಜಿಗೆ ಕೊಡು ಅಂದ್ಬಿಟ್ಟು ಕಿತ್ಕೊತಾ ಇದ್ದಾಳೆ. ಚೆಲ್ಬಿಟ್ಲು ಅಟ್ಕೊಳಕ್ಕೆ ಹೋಗಿ. ಏನು ಗೊತ್ತಾ, ಈರುಳ್ಳಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀನಿ, ಅವಳಿಗೆಲ್ಲ ಬಾಯಿಗೆ ಸಿಕ್ಕಬಾರ್ದು, ಅದನ್ನೇ ಸೋದಿಸ್ಕೊಂಡು ಕುಡಿತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಷ್ಟವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.